ಓಕೆ ಸೊ ಬೋಲ್ಡ್ ಅಂತಂದ್ರೆ ಏನು ನಾರ್ಮಲ್ ಲೆಟರ್ಸ್ ಗಿಂತ ಒಂದ್ ಸ್ವಲ್ಪ ದೊಡ್ಡದಾಗಿರ್ತದೆ ಓಕೆ ಸೊ ಥಿಕ್ನೆಸ್ ಏನಾಗ್ತದೆ ಹೆಚ್ಚಿಗೆ ಮಾಡ್ಬೋದು ನಾವು ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಬೋಲ್ಡ್ ಅಂತ ಕರಿತೀವಿ ಓಕೆ ಸೊ ಇಟ್ ಈಸ್ ಡಿನೋಟೆಡ್ ಬೈ ಬಿ ಓಕೆ so end with b okay so this is the tag for your bold next italic ಅಂದ್ರೆ ಏನಾಗ್ತದೆ ಸ್ವಲ್ಪ ಸ್ಲಾಂಟ್ ಆಗ್ತದೆ okay so it is denoted by or the tag used is small I okay small I and with small I okay next underline ಅಂದ್ರೆ ಏನಾಗ್ತದೆ underline ಹಾಕ್ತದೆ okay so underline the tag used is small u and end with small u okay so strike through ಅಂದ್ರೆ ಏನಾಗ್ತದೆ ಹಿಂಗ್ ಕಾಟ್ ಹಾಕ್ತೀವಿ ನಾವು okay so strike through ಅಂದ್ರೆ ಏನಾಗ್ತದೆ ಕಾಟ್ ಹಾಕ್ತದೆ ಮೀನ್ಸ್ ನಾವು ಏನಾರ ರಾಂಗ್ ಮಾಡ್ದಾಗ ಕಾಟ್ ಹಾಕಿ ಮುಂದೆ ಬರ್ತೀವಲ್ಲ ಲೈನ್ ಅಂತೀವಲ್ಲ ಸೊ ಅದಕ್ಕೆ ಸ್ಟ್ರೈಕ್ ಥ್ರೂ ಅಂತಾರೆ ಸೊ ಇದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟ್ರೈಕ್ ಓನ್ಲಿ ಸ್ಟ್ರೈಕ್ ಓಕೆ ಸೊ ಎಂಡ್ ವಿತ್ ಸ್ಟ್ರೈಕ್ ಓಕೆ ನೆಕ್ಸ್ಟ್ ಸೂಪರ್ಸ್ಕ್ರಿಪ್ಟ್ ಅಂತಂದ್ರೆ ಏನು ಹಾಫ್ ಅ ಲೆಂತ್ ಅಬೌವ್ ಇರ್ತದೆ ಲೈಕ್ ಫೋರ್ತ್ ಬರಿತೀವಿ ನಾವು ಓಕೆ ಸೊ ಫೋರ್ತ್ ಅಂದ್ರೆ ಏನು ಇದು ನಾರ್ಮಲ್ ಲೆಟರ್ ಇದ್ರ ಮೇಲೆ ಹಾಫ್ ಅ ಲೆಂತ್ ಇದಕ್ಕೆ ಹಾಫ್ ಅ ಲೆಂತ್ ಮೇಲೆ ಇರ್ತದೆ ಟಿ ಹೆಚ್ ಏನಿರ್ತದಲ್ಲ ನಾರ್ಮಲ್ ಲೆಟರ್ ಇಂದ ಹಾಫ್ ಅ ಲೆಂತ್ ಮೇಲೆ ಇರ್ತದೆ ಸೊ ಅದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ ಸೊ ದ ಟ್ಯಾಗ್ ಯೂಸ್ ಇಸ್ ಸುಪ್ SUP ಓಕೆ ಸೊ ಎಂಡ್ ವಿತ್ SUP clear next subscript ಅಂದ್ರೆ ತಳಗ like H2O H ಕಿಂತ ತಳಗ ಏನು ಬರ್ತೇನೆ 2 so this will be half a letter down okay so normal text ಕಿಂತ half a letter down ಇರ್ತದೆ so ಅದನ್ನ ಯಾವ್ದು ಯೂಸ್ ಮಾಡ್ತೀವಿ sub SUB okay this is subscript okay so mark ಅಂತಂದ್ರೆ ಏನು ಎಲ್ಲೋ ಲೈನ್ ಇಂದ ಮಾರ್ಕ್ ಆಗ್ತದೆ ನೀವು ಹೆಂಗೆ ಏನಾರ ಇಂಪಾರ್ಟೆಂಟ್ ಅಂತ ಬರಿಬೇಕಾದ್ರೆ ನೀವು ಎಲ್ಲೋ ಮಾರ್ಕ್ ನಿಂತ ಮಾಡ್ತಿರಿಲ್ಲ ಸೊ ನಿಮ್ಗೆ ಇಂಪಾರ್ಟೆಂಟ್ ಸಮ್ ಪೀಪಲ್ಸ್ ಹ್ಯಾವ್ ಹ್ಯಾಬಿಟ್ ಆಫ್ ಮಾರ್ಕಿಂಗ್ ವಿತ್ ಎಲ್ಲೋ ಇಂಕ್ ಓಕೆ ಸೊ ಎಲ್ಲೋ ಮಾರ್ಕರ್ ನಿಂತ ಮಾರ್ಕ್ ಮಾಡ್ತಾರೆ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತಂದ್ರೆ ಸೊ ಇದನ್ನು ಮಾರ್ಕ್ ಅಂದ್ರೆ ಏನ್ ಮಾಡ್ತದೆ ನೀವು ಯಾವ ಎಲ್ಲೇ ಮಾರ್ಕ್ ಮಾಡಿರ್ತಿಲ್ಲ ಸೊ ಅದನ್ನ ಎಲ್ಲೋ ನಿಂತ ಹಿಂಗ್ ಮಾರ್ಕ್ ಆಗ್ತದೆ ಓಕೆ ಸೊ ದಟ್ ಈಸ್ ದ ಮಾರ್ಕ್ ಟ್ಯಾಗ್ so these are the some tags which are present in the HTML okay so previously idar malene kedara 2 marks question only 2 marks questions kedara like give the syntax of paragraph give the syntax of bold tag okay so hang 2 marks kedara hang kedidra andre idu syntax kottu one example baridu 2 marks question kedidru antandre adar syntax kottu one example baridu like program naga baridu okay sound ಬರಾಕತ್ತಿಲ್ಲ audio is clear everybody ಸಾವಿತ್ರಿ ಸೌಂಡ್ ಬರಾಕತ್ತಿಲ್ಲ ಅಂತ ಉಳ್ಕಿದವರಿಗೆ ಎಲ್ಲರಿಗೂ ಸೌಂಡ್ ಅದ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ಇಫ್ ಯು ಹ್ಯಾವ್ ಸೌಂಡ್ ಓಕೆ ಎಲ್ಲರಿಗೂ ಅದ ಸಾವಿತ್ರಿ ನೆಟ್ ಕನೆಕ್ಟ್ ಸ್ವಲ್ಪ ಚೆಕ್ ಮಾಡಮ್ಮ ಮತ್ತೆ ಆಫ್ ಮಾಡು ಆನ್ ಮಾಡು ಓಕೆ ಸೊ ಸಾವಿತ್ರಿ ಮೇ ಬಿ ಪ್ರಾಬ್ಲಮ್ ವಿತ್ ಯುವರ್ ಇಂಟರ್ನೆಟ್ ಆಫ್ ಮಾಡಿ ಆನ್ ಮಾಡಿ ಮತ್ ನೆಟ್ ಬರ್ತದೆ ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ರೇಂಜ್ ಇರೋ ಜಾಗದಾಗ ಬಂದ್ ಕೂಡ್ ಓಕೆ ಓಕೆ ಸೊ so this is about the some tags which are present in the HTML inna bhal ada HTML naga but nimagilla nim syllabus illa so we'll go for the XHTML allu cover agtava nimaga so ee thara enara tags kelidru antandre give the syntax and write one example hing one sentence na baribedi hing bold and baradu this is bold okay this is gold and baradu hing example kodbedi don't give example like this okay example and with example and kedre program bare at least HTML in okay HTML head title body okay ಆ body ಒಳಗೆ gold and baradu okay so you'll get a marks easily so if you write like this you will not get a marks okay so ಕೊಡ್ತಾನ 1 marks ಕೊಡ್ತಾನ half marks ಕೊಡ್ತಾನ so with example ಅಂತ ಎಲ್ಲರ ಕೊಟ್ರೆ
Try to write a program. Give example with a program. Clear? Okay. So almost we have completed with the first unit. Okay. So first unit complete ಆತ ಒಂದು ಟಾಪಿಕ್ ಅದ ಅಲ್ಲೇ ಫಸ್ಟ್ ಯೂನಿಟ್ ಸಿಲೆಬಸ್ ನಿಮ್ಗೆ ಏನು ಕೊಟ್ಟಾನ ಅಂತಂದ್ರೆ ಹೌ ಟು ರನ್ ಅ ಪ್ರೋಗ್ರಾಮ್ ಅಂತ ಕೊಟ್ಟಾನ. ಓಕೆ. ಸೊ ನಿಮಗೆ ನಾ ಕ್ಲಾಸ್ನಾಗ ಬರ್ಸಿನಿ ಏನಂತ ಅಂತಂದ್ರೇನು ಓಪನ್ ದ ನೋಟ್ ಪ್ಯಾಡ್. ಓಕೆ. ಸೊ ನೋಟ್ ಪ್ಯಾಡ್ ಓಪನ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಬರೆದು ಅದನ್ನ ಸೇವ್ ಮಾಡಿ .html ಅಂತ ಸೇವ್ ಮಾಡಬೇಕು, .xhtml ಅಂತ ಸೇವ್ ಮಾಡಬೇಕು. ಸೊ ಸೇವ್ ಮಾಡಿ ಅದನ್ನ ಓಪನ್ ವಿತ್ ಬ್ರೌಸರ್ ಅಂತ ಹೇಳಿ. ಓಕೆ. ಸೊ ಓಪನ್ ವಿತ್ ಎನಿ ಬ್ರೌಸರ್, ಕ್ರೋಮ್ ಅದು. ಸೊ ಅದಕ್ಕೆ ಸ್ಟೆಪ್ಸ್ ಏನ್ ಮಾಡೀನಿ ಕ್ಲಾಸ್ನಾಗ ಬರ್ಸಿನಿ, ನಿಮ್ ನೋಟ್ಸ್ ಇದ್ದವ್ರ ನೋಡ್ರಿ. ಸೊ ಅದು ಕೇಳಂಗಿಲ್ಲ, ಎಕ್ಸಾಮಿಗೆ ಕೇಳಂಗಿಲ್ಲ, ಬಟ್ ಅದು ಒಂದೇ ಟಾಪಿಕ್ ಉಳಿದಿರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡ್ಬಿಡ್ರಿ, ಅದೇನ್ ನೋಡ್ದಿಲ್ಲ, ಅದನ್ನ ಕೇಳಂಗಿಲ್ಲ. ಸೊ ಹೌ ಟು ರನ್ ಅ ಪ್ರೋಗ್ರಾಮ್ಸ್ ಹೌ ಟು ಡೆವಲಪ್ ಅ ಪ್ರೋಗ್ರಾಮ್ಸ್ ಅಂತ ಕೊಟ್ಟ ನಿಮ್ಗೆ. ಸೊ ಏನಿಲ್ಲ, ಫಸ್ಟ್ ಓಪನ್ ದ ಟೆಕ್ಸ್ಟ್ ಎಡಿಟರ್. ಸೊ ಸ್ಟೆಪ್ 1. ಓಕೆ. ಸ್ಟೆಪ್ 1, open any text editor. So text editor like Notepad, Notepad plus. Okay. So open any text editor. Then step 2, write program. Okay. So write program. Then step 3, save with dot extension. Okay. Save with dot extension. HTML ಇತ್ತಂತಂದ್ರೆ .html ಕೊಡ್ಬೇಕು. ಓಕೆ. ಆಲ್ಮೋಸ್ಟ್ ಎಲ್ಲಕ್ಕೂ .html ಕೊಡ್ತೀವಿ ನಾವು. ಓಕೆ. ಸೊ PHP ಇತ್ತಂದ್ರೆ ಅಷ್ಟೇ .php ಕೊಡ್ಬೇಕು. ಓಕೆ. ಸೊ ಸೇವ್ ವಿತ್ .html ಎಕ್ಸ್ಟೆನ್ಷನ್. ನೆಕ್ಸ್ಟ್ ಓಪನ್ ವಿತ್, ನೀವು ಆ ಫೈಲ್ ಫೋಲ್ಡರಿಗೆ ಹೋಗಿ ಓಪನ್ ವಿತ್ ಏನ್ ಮಾಡ್ತೀರಿ, ಎನಿ ಬ್ರೌಸರ್. ಓಕೆ. ಎನಿ ಬ್ರೌಸರ್ ಲೈಕ್ ಕ್ರೋಮ್, ವಿಂಡೋಸ್ ಎಕ್ಸ್ಪ್ಲೋರರ್, ಓಕೆ, ಫೈರ್ಫಾಕ್ಸ್. ಸೊ ಓಪನ್ ವಿತ್ ಬ್ರೌಸರ್. ಸೊ ಕೇಳ್ದಂದ್ರೆ ಇದನ್ನೇ ಒಂದ್ ಸ್ವಲ್ಪ ಸ್ಟೆಪ್ ವೈಸ್ ಬರೀರಿ, ಕೇಳಂಗಿಲ್ಲ ಅನ್ಕೋತೀನಿ. ಸೊ ಕೇಳಿದ್ರೆ ಇದನ್ನೇ ಹೌ ಟು ಡೆವಲಪ್ ಅ ವೆಬ್ ಪ್ರೋಗ್ರಾಮ್ ಅಂತ ಒಂದು ಟಾಪಿಕ್ ಅದ ನಿಮ್ಗೆ. ಸೊ ಕೇಳಿದ್ರೆ ಇದನ್ನ ಬರೀರಿ, ಇಲ್ಲಾಂದ್ರೆ ನಿಮ್ಗೆ ನೋಟ್ಸ್ ಬರ್ಸಿನ್ ಸ್ಟೆಪ್ ವೈಸ್. ಓಕೆ. ಸೊ ಅದನ್ನ ಬರೀರಿ. ಕ್ಲಿಯರ್? ಓಕೆ. ಸೊ ಓನ್ಲಿ ದ ಥಿಂಗ್ ರಿಮೈನಿಂಗ್ ಇಸ್ ಇನ್ ದ ಫಸ್ಟ್ ಯೂನಿಟ್. ಸೊ ಎಲ್ಲ ಕವರ್ ಆಯ್ತು ಫಸ್ಟ್ ಯೂನಿಟ್ನಾಗ. ಸೊ ಏನು ಉಳಿದದಂತಂದ್ರೆ ಅಬೌಟ್ ದ ಸ್ಕ್ರಿಪ್ಟ್. ಓಕೆ. ಸೊ ಸ್ಕ್ರಿಪ್ಟ್, ಟೈಪ್ಸ್ ಆಫ್ ಸ್ಕ್ರಿಪ್ಟ್ ಅಷ್ಟೇ ಉಳಿದದ. 2 ಟಾಪಿಕ್ಸ್ ಉಳಿದದ ನಿಮ್ಗೆ ಫಸ್ಟ್ ಯೂನಿಟ್ನಾಗ. ಸೊ this 2 topics I will cover in JavaScript. Okay. JavaScript ಹೇಳಬೇಕಾದಾಗ ಇವೆರಡು ಟಾಪಿಕ್ ನ ಅಲ್ಲಿ ರಿವಿಷನ್ ಮಾಡ್ತೀನಿ ನಾನು. ಕ್ಲಿಯರ್? Is this okay everybody? Only 2 topics remaining in the first unit. One is script and types of script. Okay. So JavaScript ಹೇಳಬೇಕಾದಾಗ ಸೊ ಇವೆರಡನ್ನು ಅಲ್ಲಿ ಕವರ್ ಮಾಡ್ಕೋತೀನಿ. ನೀವು ಹೇಳಿ ನೆಕ್ಸ್ಟ್ ಗೆ ಹೋಗ್ತೀನಿ in the third unit. Okay. So everybody okay with this? ನಾ ಎದಕ್ಕೆ ಹಂಗೆ ಹೇಳತ್ತೀನಿ ಅಂದ್ರೆ ಅಲ್ಲಿಂದಲೇ ನಿಮ್ಗೆ ಜಾವಾಸ್ಕ್ರಿಪ್ಟ್ ತಿಳಿದ್ಬಿಡ್ತದೆ, ಅದಕ್ಕೆ. ಕ್ಲಿಯರ್? ಓಕೆ. ಸೊ ಇವೆರಡು ನಾನು ಕವರ್ ಮಾಡ್ಕೊಂಡು ಉಳ್ಕಿದೆಲ್ಲ ಫಸ್ಟ್ ಯೂನಿಟ್ ರಿವಿಷನ್ ಆತ್ ನೋಡ್ರಿ. ಸೊ ಈಗೂ ಹೇಳತ್ತೀನಿ, ಪ್ಲೀಸ್ ಟ್ರೈ ಟು ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ಐ ಹ್ಯಾವ್ ಗಿವನ್ ದ ನೋಟ್ಸ್. ಓಕೆ. ಸಾರಿ, ಐ ಹ್ಯಾವ್ ಗಿವನ್ ದ ಜೆರಾಕ್ಸ್ ಆಫ್ ದ ಟೆಕ್ಸ್ಟ್ ಬುಕ್ ಫಸ್ಟ್ ಅಂಡ್ ಸೆಕೆಂಡ್ ಯೂನಿಟ್ ಇನ್ ಕೊಟ್ಟಿನಿ ನಾನು. ಓಕೆ. ಸೊ ನಿಮಗೆ CSS ಇಂದ ಬೇಕಾಗ್ಯದ, ನಿಮಗೆ ಬೇಕಾಗಿತ್ತು ಅಂದ್ರೆ ಒಬ್ರು ಬಂದ ಕ್ಲಾಸ್ನಾಗ ನಾ ಇರ್ತೀನಿ ಕಾಲೇಜ್ನಾಗ ತಗೊಂಡು ಹೋಗ್ರಿ. ಓಕೆ. ಸೊ ತಗೊಂಡು ಹೋಗಿ ಟೆಕ್ಸ್ಟ್ ಬುಕ್ ತಗೊಂಡು ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಮತ್ತೆ ತಂದು ಕೊಡ್ರಿ ವಾಪಸ್, ಇಫ್ ಯು ವಾಂಟ್ ಟು ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ. ನೋಟ್ಸ್ ಅದ, ನೋಟ್ಸ್ ಚಲೋ ಇಲ್ಲ ಅಂತ ಹೇಳಾಗತ್ತಿಲ್ಲ, ನೋಟ್ಸು ಚಲೋ ಅದ, ಬಟ್ ಇಫ್ ಯು ರೀಡ್ ದ ಟೆಕ್ಸ್ಟ್ ಬುಕ್ ಇಟ್ ವಿಲ್ ಬಿ ಕ್ಲಿಯರ್. ಓಕೆ. ಟೈಮ್ ಇಲ್ಲ ಭಾಳ ನಿಮ್ಮ ಕಡೆ. ಸೊ ಬಿ ಸೀರಿಯಸ್ ಅಂಡ್ ಸ್ಟಡಿ. ಸೊ this completed your first unit revision. Okay. So we'll start with the second unit now. First unit ಏನದ ಅಲ್ಲ, theory related concepts ಅದಾವ ನಿಮಗೆ. Okay. So theory related concepts ಅದಾವ. So like web browser, web server, so ಇವೆಲ್ಲ ಇವೇ ಅದಾವ. ಆರಾಮ್ಸೆ ಓದಿ ನೀವು ಅಲ್ಲೇ ಸ್ಕೋರ್ ಮಾಡ್ಬೋದು ಫಸ್ಟ್ ಯೂನಿಟ್ನಾಗ. ಓಕೆ. ಯು ಮೇ ಗೆಟ್ 10 to 15 marks of question paper. Question paper ನಮಗೆ 10 to 15 marks ಸಿಗ್ತದೆ. ಓಕೆ. ಸೊ ಆರಾಮ್ಸೆ ಓದಿ ಸ್ಕೋರ್ ಮಾಡ್ಬೋದು ಫಸ್ಟ್ ಯೂನಿಟ್. ಓಕೆ. ನೆಕ್ಸ್ಟ್ ವಿಲ್ ಗೋ ಫಾರ್ ದ ಯೂನಿಟ್ 2. ಓಕೆ. ಸೊ ಇನ್ ಯೂನಿಟ್ 2 ಯು ಹ್ಯಾವ್ 2 chapters. So one is XHTML and another one is CSS. Most important. So there are 2 chapters in unit 2. One is XHTML and another one is CSS. Okay.
So first is overview of HTML and XHTML ada. So ಅಲ್ಲಿ ಏನಿಲ್ಲ, just HTML ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಅದರದ್ದು ವರ್ಷನ್ಸ್ ಯಾವ್ಯಾವ ಅದಾವ, ಓಕೆ. ನೆಕ್ಸ್ಟ್ XHTML ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಅದ್ರ ವರ್ಷನ್ಸ್ ಯಾವಾಗ ಏನೇನು ಅದಾವ ಅಂತ ಕೊಟ್ಟಾನ, ಓಕೆ. ಸೊ ಟೆಕ್ಸ್ಟ್ ಬುಕ್ ಜೆರಾಕ್ಸ್ ಮಾಡಿಸ್ಕೊಂಡಿದ್ರಂದ್ರೆ ಅಲ್ಲಿ ನಿಮಗೆ ಸಿಗ್ತದೆ, ಇಲ್ಲ ಅಂದ್ರೆ ನೋಟ್ಸ್ ಒಳಗೂ ಸಿಗ್ತದೆ, ಓಕೆ. ಜಸ್ಟ್ ಗೋ ಥ್ರೂ ದ ಫಸ್ಟ್ ಟಾಪಿಕ್, ದಟ್ ಈಸ್ overview of HTML and XHTML ಅಂತ ಫಸ್ಟ್ ಟಾಪಿಕ್, ಓಕೆ. ಸೊ ಇಲ್ಲಿ ಏನಿಲ್ಲ, ಬರೀ ನಿಮ್ಗೆ HTML ಯಾವಾಗ ಇಂಟ್ರೊಡ್ಯೂಸ್ ಆತ, XHTML ನಾಗ ಎಷ್ಟು ವರ್ಷನ್ಸ್ ಅದಾವ, ಸೊ ಅವೆಲ್ಲ ಯಾವಾಗ ಬಂದು ಅಂತ ಬರ್ತದೆ. ಆಮೇಲೆ XHTML ಯಾವಾಗ ಇಂಟ್ರೊಡ್ಯೂಸ್ ಆತ, XHTML ಎಷ್ಟು ವರ್ಷನ್ಸ್ ಅದ, ಅವೆಲ್ಲ ಯಾವಾಗ ಬಂದು ಅಂತ ಹೇಳಿ ಒಂದು ಸ್ಮಾಲ್ ಥಿಯರಿ ಅದ. ಗೋ ಥ್ರೂ ದಿಸ್ ಟಾಪಿಕ್, ಓಕೆ. ಸೊ ಐ ವಿಲ್ ನಾಟ್ ರಿಪೀಟ್ ದಿಸ್ ಒನ್ ಅಗೇನ್, ಓಕೆ. ಸೊ ಅದೇನು ಎಕ್ಸಾಮಿನೇಷನ್ ಪಾಯಿಂಟಿಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. So I will not revision about this topic, okay. So other topic in herangilla. So directly we'll go for the syntax of XHTML. Most important, asked in previous question papers, important topic for your examination. So syntax of XHTML. ಹೇಳ್ತೀನಿ ಪ್ರೀತಿ, ಮೆಟಾದ ಹೇಳ್ತೀನಿ ಈಗ. ನೆಕ್ಸ್ಟ್ ಅದ ಸಿಂಟ್ಯಾಕ್ಸ್ ಆಫ್ XHTML ಆದ್ಮೇಲೆ ಮೆಟಾದ ಅದ ಹೇಳ್ತೀನಿ, ಓಕೆ. ಡೋಂಟ್ ವರಿ ಅಬೌಟ್ ದಟ್, ಹೇಳ್ತೀನಿ. ಸೊ ವಿಲ್ ಗೋ ಫಾರ್ ದ ಸಿಂಟ್ಯಾಕ್ಸ್ ಆಫ್ XHTML. ಮೆಟಾ ಎಲಿಮೆಂಟ್ ಹೇಳ್ತೀನಿ. ಸೊ ಫಸ್ಟ್ ಇದನ್ನ ನೋಡ್ಕೊಂಡು ಆಮೇಲೆ ಮೆಟಾ ಎಲಿಮೆಂಟಿಗೆ ಹೋಗೋಣ. ಕಾಣಿಸಾಗತ್ತದ ಸ್ಕ್ರೀನ್ ಬಂದದ ಎಲ್ಲಾರ್ಗು? Everybody, screen ಬಂದದಲ್ಲ ನಿಮ್ಗೆ ಎಲ್ಲಾರ್ದು? Raise your hands. Okay. So you'll see the standard document or syntax of XHTML. So first nodri, every XHTML document must begin with an XML declaration element that simply identifies the document as being one based on XML. This element includes an attribute that specifies the version number 1.0. Okay. So XHTML first we ಏನು ಬರಿಬೇಕು? XML. Okay. So XML and the syntax ಬರಿಬೇಕು. Okay. ನೀವು ಕೇಳ್ತಿದ್ರಲ್ಲ ಕ್ಲಾಸ್ನಾಗ, ನೀವು 3 ಲೈನ್ ಬರೀನೇ ಬೇಕೇನ್ರಿ ಮೇಡಮ್ ಅಂತ ಕೇಳ್ತಿದ್ರಿಲ್ಲ? Okay. So ಅದರ ಬಗ್ಗೆ ಅದ ನೋಡ್ರಿ. So first XHTML document must begin with the XML declaration. Okay. So first XML declaration ಇಂದ ಸ್ಟಾರ್ಟ್ ಆಗ್ಬೇಕು. ಸೊ ಅದೇನ್ ಡಿಕ್ಲರೇಷನ್ ಇಲ್ಲಿ ಕೊಟ್ಟಾನ ನೋಡ್ರಿ, ಇಲ್ಲ ಆರೋ ಮಾರ್ಕ್ ತೋರ್ಸಾತೀನಿ ನೋಡಿ, ಓಕೆ. ಸೊ ಕ್ವಶನ್ ಮಾರ್ಕ್ XML version equal to 1.0 encoding UTF-8. ಓಕೆ. XML version ಅಂತಂದ್ರೆ ಏನ್ ಇಂಡಿಕೇಟ್ ಆಗ್ತದೆ ಅಂತಂದ್ರೆ XML 1.0 ವರ್ಷನ್ ನಾವು ಯೂಸ್ ಮಾಡಾಕತ್ತೀವಿ ಅಂತ ಹೇಳ್ತೀನಿ, ಓಕೆ. ಸೊ ಇದೇನ್ ಇಂಡಿಕೇಟ್ ಆಗ್ತದೆ ಅಂತಂದ್ರೆ XML ವರ್ಷನ್ ಯಾವ್ದು ಯೂಸ್ ಮಾಡಾಕತ್ತೀವಿ, 1.0 ಇಂಡಿಕೇಟ್ ಆಗ್ತದೆ ಅಂತ ಹೇಳ್ಬೋದು, ಓಕೆ. ನೆಕ್ಸ್ಟ್ ಎನ್ಕೋಡಿಂಗ್ UTF-8 ಅಂತಂದ್ರೆ ಏನು, ಎಲ್ಲಾ ಲ್ಯಾಂಗ್ವೇಜಿಗೂ ಅದರದ್ದೇ ಆದಂತ ಒಂದು ಸ್ಪೆಸಿಫೈಡ್ ನೇಮ್ ಕೊಟ್ಟಿರ್ತಾರೆ, ಓಕೆ. ಸೊ XML ಗೆ ಏನ್ ಕೊಟ್ಟಾನ, ಎನ್ಕೋಡಿಂಗ್ UTF-8 ಅಂತ ಕೊಟ್ಟಾನ, ಓಕೆ. ಸೊ ಇದನ್ನ ಕ್ವಶನ್ ಮಾರ್ಕ್ ಒಳಗೆ ಇರ್ಬೇಕು ಯಾವಾಗೂ. XML ಸಿಂಟ್ಯಾಕ್ಸ್ ಏನದ ಡಿಕ್ಲರೇಷನ್ ಅದಲ್ಲ, ಯಾವಾಗೂ ಕ್ವಶನ್ ಮಾರ್ಕ್ ಇರ್ಬೇಕು. ಸೊ ಇಲ್ಲಿ ಕೊಟ್ಟಾನ ನೋಡಿ, XML ಡಿಕ್ಲರೇಷನ್ ಯೂಶುವಲಿ includes a second attributes. So first attribute ಏನಿರ್ತದೆ ಯಾವಾಗೂ ವರ್ಷನ್ ಇಂಡಿಕೇಟ್ ಆಗ್ತದೆ, ಓಕೆ. ಸೊ ಒನ್ ನೆನ್ಪಿಟ್ಕೋರಿ, XHTML must begin with XML declaration. ಸೊ XML declaration ಸ್ಟಾರ್ಟ್ ಆಗ್ಬೇಕು. ಅದರ ಫಸ್ಟ್ ಅಟ್ರಿಬ್ಯೂಟ್ ಯಾವ್ದದ, ವರ್ಷನ್ ಅದ. ಸೊ ವರ್ಷನ್ 1.0 ಅಂತ ಇಂಡಿಕೇಟ್ ಆಗ್ತದೆ. ಸೊ ಸೆಕೆಂಡ್ ಅಟ್ರಿಬ್ಯೂಟ್ ಏನದ, ಎನ್ಕೋಡಿಂಗ್ ಅದ. ಸೊ ಎನ್ಕೋಡಿಂಗ್ ಏನಂತಂದ್ರ ಸ್ಪೆಸಿಫೈಸ್ ದ ಎನ್ಕೋಡಿಂಗ್ ಯೂಸ್ ಫಾರ್ ದ ಡಾಕ್ಯುಮೆಂಟ್ UTF-8, ಓಕೆ. ಸೊ ಅಂದ್ರೆ ಆ ಡಾಕ್ಯುಮೆಂಟ್ಗೆ, XML ಡಾಕ್ಯುಮೆಂಟ್ಗೆ, XHTML ಡಾಕ್ಯುಮೆಂಟ್ಗೆ ಅದರದೇ ಆದಂತ ಒಂದು ಸ್ಪೆಸಿಫೈಡ್ ಕೋಡ್ ಕೊಟ್ಟಿರ್ತಾನೆ, ಓಕೆ. ಸೊ ಇದಕ್ಕೆ ಎನ್ಕೋಡಿಂಗ್ ಕೋಡ್ ಏನ್ ಕೊಟ್ಟಾನ, ಇದ್ರ ಡಾಕ್ಯುಮೆಂಟ್ಗೆ, XML ಡಾಕ್ಯುಮೆಂಟ್ಗೆ ಏನ್ ಕೊಟ್ಟಾನ ಅಂತಂದ್ರೆ UTF-8 ಅಂತ ಕೊಟ್ಟಾನ, ಓಕೆ. ಕ್ಲಿಯರ್? ನೆಕ್ಸ್ಟ್, note that this declaration must begin with the first character position of the document file. So ಯಾವಾಗಲೂ ಇದು ಏನಿರಬೇಕು, ಫಸ್ಟ್ ಲೈನ್ ಗೆ ಇರಬೇಕು, ಓಕೆ. ನೆಕ್ಸ್ಟ್,
The XML declaration element is followed immediately by an HTML document. Okay, XML document command which specifies the particular HTML document type definition DTD. Okay, which the document compiles among another things. Okay, so XML ಆದ್ಮೇಲೆ ಫಸ್ಟ್ XML ಲೈನ್ ಆದ್ಮೇಲೆ ಏನಿರಬೇಕು ನಿಮಗೆ ಇದು ಡಾಕ್ಯುಮೆಂಟ್ ಟೈಪ್ ಲೈನ್ ಇರಬೇಕು. ಓಕೆ, ಸೊ ಡಾಕ್ಯುಮೆಂಟ್ ಟೈಪ್ ಲೈನ್ ಅಂತಂದ್ರೆ ಅದು ಏನ್ ಇಂಡಿಕೇಟ್ ಆಗ್ತದೆ ಅಂದ್ರೆ HTML ಡಾಕ್ ಟೈಪ್ ಅದ ಅಂತ ಇಂಡಿಕೇಟ್ ಆಗ್ತದೆ. ಸೊ ಆ XML ಡಾಕ್ ಟೈಪ್ ನ ಹೆಂಗ್ ಬರಿತೀವಿ, DTD ಫೈಲ್ ಒಳಗೆ ಬರಿತೀವಿ. ಓಕೆ, ಸೊ ಇಲ್ಲೇನದ ಡಾಕ್ ಟೈಪ್ HTML ಪಬ್ಲಿಕ್ W3C ಅಂತಂದ್ರೆ ಇದು ಆರ್ಗನೈಸೇಷನ್ ನೇಮ್ ಅದ. ಓಕೆ, DTD ಅಂತಂದ್ರೆ ಡಾಕ್ಯುಮೆಂಟ್ ಟೈಪ್ ಡೆಫಿನೇಷನ್ ಅಂತ ಇಂಡಿಕೇಟ್ ಆಗ್ತದೆ. ಅದು ಯಾವ್ದು ಯೂಸ್ ಮಾಡಾಕತ್ತೀವಿ, XHTML ವರ್ಷನ್ 1.0 ಯೂಸ್ ಮಾಡಾಕತ್ತೀವಿ. ಸೊ ಇದು ಲೈನ್ ಏನದಲ್ಲ ಇದು ಸೆಕೆಂಡ್ ಇರ್ಬೇಕು. ಓಕೆ, ಸೊ ಫಸ್ಟ್ ಯಾವ್ದು ಇರ್ಬೇಕು ನಿಮ್ದು XML ಇರ್ಬೇಕು. ಸೆಕೆಂಡ್ ಯಾವ್ದು ಇರ್ಬೇಕು, ದಿಸ್ ಡಾಕ್ ಟೈಪ್. ಓಕೆ, ಸೊ ಡಾಕ್ ಟೈಪ್ ಇರ್ಬೇಕು. ಸೊ HTML ಒಳಗೆ ನೀವು ಜಸ್ಟ್ ಡಾಕ್ ಟೈಪ್ ಅಂತ ಬರಲಿಲ್ಲ ಅಂದ್ರೂ ನಡೀತದೆ HTML ಒಳಗೆ. ಬಟ್ ಇಲ್ಲಿ XHTML ಒಳಗೆ ಏನದ, ಇದು ಲೈನ್ ಫುಲ್ ನೀವು ಬರೀನೇಬೇಕು. ನಾ ಏನ್ ಕರ್ಸರ್ ಮೂವ್ ಮಾಡತ್ತೀನಿ ನೋಡ್ರಿ, ಕಾಣಿಸಾತದ್ಲ ಎಲ್ಲಾರ್ಗು. ಸೊ ಈ ಲೈನ್ ಮತ್ತ ಈ ಲೈನ್ ಇವ್ ಮೂರು ಲೈನ್ ನೀವು ಕಂಪಲ್ಸರಿ ಬರೀನೇಬೇಕು ಎವ್ರಿ ಪ್ರೋಗ್ರಾಮ್ನಾಗ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಏನ್ ಬರ್ತದ ಅಂತಂದ್ರೆ ನಿಮ್ದು ಸೇಮ್ HTML ಟ್ಯಾಗ್, ಹೆಡ್ ಟ್ಯಾಗ್, ಟೈಟಲ್ ಟ್ಯಾಗ್, ಬಾಡಿ ಟ್ಯಾಗ್. ಸೊ 2 sections ಇರ್ತಾವ. HTML ನ ಹೆಂಗ್ 2 sections ಇರ್ತಾವಲ್ಲ, ಸೊ ಬಾಡಿ ಅಂಡ್ ಹೆಡ್ ಸೆಕ್ಷನ್. ಸೊ ಇಲ್ಲಿನೂ ಅದೇ ಇರ್ತದೆ. ಕ್ಲಿಯರ್? ಸೊ ಫಸ್ಟ್ ದ ಮೇನ್ ಡಿಫರೆನ್ಸ್ ಅಂತಂದ್ರೆ ಏನ್ ಬರಿಬೇಕಂದ್ರೆ ಇವು 3 ಲೈನ್ XML ವರ್ಷನ್, ಡಾಕ್ ಟೈಪ್, HTTP ಇವು 3 ಲೈನ್ ನಿಮ್ದು XHTML ಒಳಗ ಕಂಪಲ್ಸರಿ ಬರೀನೇಬೇಕು. HTML ಒಳಗೆ ಇಲ್ಲ ಅಂತ ನಡೀತದೆ. ಓಕೆ, ಬಟ್ ಯು ವಿಲ್ ನಾಟ್ ಗೆಟ್ ದ ಪ್ರೋಗ್ರಾಮ್ಸ್ ಆನ್ HTML ನಾಗ ನಿಮಗೆ ಎಕ್ಸಾಮ್ ನಾಗ ಕೇಳಂಗಿಲ್ಲ. XHTML ನಾಗ ಕೇಳ್ತಾನ. ಯಾರು ಬರೆಯೋರು ಇದನ್ನ? ದೀಪಕ್ ಫಸ್ಟ್ ಕ್ಲಾಸ್ ಇಂದ ಹೇಳತ್ತೀನಿ, ಪ್ಲೀಸ್ ಡೋಂಟ್ ರೈಟ್ ಆನ್ ದ ಸ್ಕ್ರೀನ್ ಅಂತ. ಓಕೆ, ಸೊ XHTML ನಾಗ ಏನಿರ್ತದಲ್ಲ ಯಾವಾಗೂ ಇವು ಮೂರೂನು ನೀವು ಕಂಪಲ್ಸರಿ ಬರೀನೇಬೇಕು. ಸೊ ಬಿ ಪ್ರಾಕ್ಟೀಸ್ ವಿತ್ ದೀಸ್ 3 ಸಿಂಟ್ಯಾಕ್ಸ್. ಓಕೆ, ಓಕೆ, ಸೊ ನೆಕ್ಸ್ಟ್ ಏನ್ ಬರ್ತದೆ, ಆಸ್ ಯೂಶುವಲ್ ಇನ್ HTML ಹೆಡ್, ಟೈಟಲ್, ಬಾಡಿ ಬರ್ತದೆ. ಓಕೆ, ನೆಕ್ಸ್ಟ್ the HTML elements includes an attribute. So illen attribute ಹಾಕ್ತಿರಿ HTML ಒಳಗ HTML, XMLNS, HTTP, www.org.1999 XHTML. ಸೊ ಇದು ನಿಮ್ದು ಏನ್ ಬರ್ತದೆ HTML ಒಳಗ ಇದು ಹಾಕ್ಬೇಕು ನೀವು. ಸೊ ಫಸ್ಟ್ ಏನ್ ಬರಿಬೇಕು ನೀವು, XML, then doc type, then your HTML ಇದು ಬರಿಬೇಕು ಫುಲ್. HTML, XMLNS equal to, ಸೊ ಇದು ಫುಲ್ ಬರಿಬೇಕು. ಸೊ ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ನಿಮ್ದು ಹೆಡ್ ಸ್ಟಾರ್ಟ್ ಆಗ್ತದೆ. ಕ್ಲಿಯರ್? ಪ್ರೋಗ್ರಾಮ್ ಬರ್ಸಿ ನೋಡ್ರಿ ನಿಮ್ಗೆ. ಓಕೆ, ಸೊ ಇವು ಮೂರು ಆದ್ಮೇಲೆ ಏನ್ ಬರ್ತದೆ ನಿಮ್ಗೆ, ಸೊ ಇಲ್ ಸ್ಟಾರ್ಟ್ ವಿತ್ ದ ಹೆಡ್ ಅಂಡ್ ಬಾಡಿ. ಸೊ ಕ್ಲಿಯರ್ ಅಬೌಟ್ ದ ಸಿಂಟ್ಯಾಕ್ಸ್ ಆಫ್ XHTML. ಸೊ ಇದನ್ನ ಆಲ್ರೆಡಿ ನಾ ಹೇಳಿನ ಕ್ಲಾಸ್ನಾಗ. ಜಸ್ಟ್ ನಿಮ್ಗೆ ನೆನ್ಪಿನ ಸಲಾಕ್ ಏನ್ ಹೇಳಿದೆ, ನಿಮ್ಗೆ ಕೇಳ್ತಾನೆ 5 marks ಕ್ವಶನ್, ಗಿವ್ ದ ಸಿಂಟ್ಯಾಕ್ಸ್ ಆಫ್ XHTML ಅಂತಂದ್ರೆ ಈ ಟೈಪ್ ನೀವು ಆನ್ಸರ್ ಬರಿಬೇಕು. ಓಕೆ, ಸೊ ಇದನ್ನ ಬರೆದು ಒಂದು ಎಕ್ಸಾಂಪಲ್ ಕೊಡ್ಬೇಕು ಲೈಕ್. ಓಕೆ, ಸೊ ಇದು ಬರಿಬೇಕು. ನಾ ಈಗ ಏನ್ ಥಿಯರಿ ಹೇಳಿಲ್ಲ ಅದು ಥಿಯರಿ ಬರೆದು ಆಮೇಲೆ ಇವು 3 ಲೈನ್ ಯೂಸ್ ಮಾಡಿ ಯಾವ ಲೈನ್ ಅಂತಂದ್ರೆ ಎಕ್ಸಾಂಪಲ್ ಕೊಡ್ಬೇಕ್ರಿ ಎಲ್ಲದಕ್ಕೂ. ಓಕೆ, ಸೊ ಫಸ್ಟ್ ಒನ್ ಇಸ್ XML. ಓಕೆ, ಆಮೇಲೆ ಡಾಕ್ ಟೈಪ್ HTML. ಸೊ ಡಾಕ್ ಟೈಪಿಂಗ್, ಆಮೇಲೆ HTTP, ಆಮೇಲೆ HTML, XMLNS. ಓಕೆ, ಸೊ ಇದಿಷ್ಟು ಬರೋದು. ಆಮೇಲೆ ಸ್ಟಾರ್ಟ್ ವಿತ್ ದ ಹೆಡ್, then end with the head and body, and with the body and end with the HTML. Okay, so ಇಷ್ಟು ನೀವು ಬರೀನೇಬೇಕು ನೀವು ಸಿಂಟ್ಯಾಕ್ಸ್. ಕ್ಲಿಯರ್? ಸೊ ಇಷ್ಟು ಥಿಯರಿ ಬರೋದು ಅಥವಾ ಫಸ್ಟ್ ಸಿಂಟ್ಯಾಕ್ಸ್ ಬರೋದು ಆಮೇಲೆ ಇದ್ರ ರಿಲೇಟೆಡ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿ ಹೆಂಗ್ ಮಾಡಿದ್ರು ನಡೀತದೆ. ವಿಲ್ ಗೆಟ್ ಫಾರ್ 5 marks. ಸೊ ಫಸ್ಟ್ ರೈಟ್ ದ ಸಿಂಟ್ಯಾಕ್ಸ್, ದಿಸ್ ಸಿಂಟ್ಯಾಕ್ಸ್, then explain as usual. ಈಗ ನಿಮ್ ಸ್ಕ್ರೀನ್ ಮೇಲೆ ಹೆಂಗ್ ತೋರಿಸಿನಲ್ಲ ಹಂಗ್ ನೀವು ಎಕ್ಸ್ಪ್ಲೇನ್ ಮಾಡಿ ನಡೀತದೆ. ಇಲ್ಲಾಂದ್ರೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಇದು ಸಿಂಟ್ಯಾಕ್ಸ್ ಬರೋದ್ರು ನಡೀತದೆ. ಓಕೆ, ಸೊ
it is compulsory that you have to write this syntax. ನಿಮಗೆ ಒಬ್ಬರೊಬ್ರು ಏನ್ ಮಾಡ್ತಾರೆ, ಇದು ಸಿಂಟ್ಯಾಕ್ಸ್ ಮ್ಯಾಗನು ಮಾರ್ಕ್ಸ್ ಕೊಟ್ಬಿಡ್ತಾರೆ, ನಿಮ್ ಥಿಯರಿ ಓದ್ಕೋದ್ ಕೊಡಂಗಿಲ್ಲ. ಓಕೆ, ಸೊ ಬರೀ ಥಿಯರಿ ಬರೋದು ಸಿಂಟ್ಯಾಕ್ಸ್ ಬರೀಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಆಫ್ ಯೂಸ್. ಸೊ ಫಸ್ಟ್ ಇದು ಸಿಂಟ್ಯಾಕ್ಸ್ ಬರೋದು, ಆಮೇಲೆ ಥಿಯರಿ ಬರೀರಿ ಅಂತ ಹೇಳ್ತೀನಿ ನಾನು. ಮೈ ರೆಕಮೆಂಡೇಶನ್ ಇಸ್ ಫಸ್ಟ್ ರೈಟ್ ದ ಸಿಂಟ್ಯಾಕ್ಸ್, ದೆನ್ ರೈಟ್ ದ ರಿಲೇಟೆಡ್ ಥಿಯರಿ ಆನ್ ದಟ್. ಓಕೆ, ಸೊ ಈಗ ನಾ ಸ್ಕ್ರೀನ್ ಮ್ಯಾಗ ಏನ್ ತೋರಿಸಿನಲ್ಲ ಅದೆಷ್ಟು ಬರೆದ್ರು ಸಾಕು 5 ಮಾರ್ಕ್ಸಿಗೆ. ಕ್ಲಿಯರ್ ಅಬೌಟ್ ದಿಸ್ ಎವ್ರಿಬಡಿ? Raise your hands. Clear? How to write this 5 marks question? Clear? ಇಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ ಅವು ಮೂರ್ ಇವ್ ಫಸ್ಟ್ ಸ್ಟಾರ್ಟಿಂಗ್ ಏನ್ 4 ಲೈನ್ ಅದಾವಲ್ಲ ಇವನ್ ಸ್ವಲ್ಪ ನೆನ್ಪಿಟ್ಕೋಬೇಕು. ಓಕೆ, ಸೊ ಅವನ್ ಬಿಟ್ಟು ಉಳ್ಕಿದೆಲ್ಲ ಈಸಿ ಅದ. ಸೊ ಎಲ್ಲ XHTML ಪ್ರೋಗ್ರಾಮಿಂಗ್ ಇವನ್ನಷ್ಟು ನೆನ್ಪಿಟ್ಕೊಂಡ್ರೆ ಆತ. ಓಕೆ ಓಕೆ, ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ದ XHTML. Okay, so next we'll move for the meta element. Okay, so meta element they have asked for 2 marks. Okay, so actually meta elements bare, meta characters bare. So talagittkori, meta elements bare, meta characters bare. So meta characters fixed question 5 marks ಕೇಳ್ತಾನೆ. So the next ನಿಮಗೆ ಇದ್ರಾಗ ಬರ್ತದೆ, CSS ಒಳಗೆ ಬರ್ತದೆ. Okay, so meta element ಒಂದೇ ಸತಿ ಕೇಳಾನ. So there is confusion between meta element and meta character. Okay, don't be confused. First be prepared in your mind that meta element is different and meta character is different. Okay, meta element and meta character, you both are totally different. Okay, so fixed question on meta character 5 marks question ನಿಮಗೆ ಸಿಗ್ತದೆ. 5 marks ಕೇಳಬಹುದು, ಇವನ್ 2 marks ಕೇಳಬಹುದು. ಸೊ meta character next ಬರ್ತದೆ. CSS XHTML ಸ್ಟಾರ್ಟ್ ಆದ್ಮೇಲೆ ಮುಗಿದ ಕೂಡ CSS ಬರ್ತದಲ್ಲ, ಅಲ್ಲಿ ನಿಮಗೆ meta character ಬರ್ತದೆ ಫಿಕ್ಸ್ಡ್ ಕ್ವಶನ್. ಓಕೆ, ಸೊ ಈ ಸದ್ meta character ಬಗ್ಗೆ ಬಿಡ್ರಿ. ಸೊ meta element ಅಂದ್ರೆ ಏನ್ ನೋಡೋಣ. ಓಕೆ, ಸೊ ಒಂದೇ ಸತಿ ಕೇಳೋಣ 2 marksಗೆ. ಈ ಕೇಳ್ತಾನೆ ಅಂತನೂ ಏನ್ ಅಂತಪರೆ ಗ್ಯಾರಂಟಿ ಇಲ್ಲ, ಬಟ್ ಯು ಶುಡ್. ನಾ ಗ್ಯಾರಂಟಿ ಇಲ್ಲ ಅಂದ್ರೆ ನೀವು ಅದನ್ನ ಓದೋದೇ ಬಿಟ್ಬಿಡ್ತೀರಿ. ಸೊ ಕೇಳ್ಬೋದು. ಓಕೆ, ಸೊ ಮೆಟಾ ಎಲಿಮೆಂಟ್ ಅಂದ್ರೆ ಏನ್ ನೋಡ್ರಿ, ದ ಮೆಟಾ ಎಲಿಮೆಂಟ್ ಇಸ್ ಯೂಸ್ ಟು ಪ್ರೊವೈಡ್ ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ಅ ಡಾಕ್ಯುಮೆಂಟ್. ಓಕೆ, ಸೊ ಒನ್ ಡಾಕ್ಯುಮೆಂಟ್ ಇಂದ ಏನಾರ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಅಂತಂದ್ರೆ ನಾವು ಮೆಟಾ ಎಲಿಮೆಂಟ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಕ್ಲಿಯರ್? ದ ಮೆಟಾ ಎಲಿಮೆಂಟ್ ಇಸ್ ಯೂಸ್ ಟು ಪ್ರೊವೈಡ್ ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದ ಡಾಕ್ಯುಮೆಂಟ್. ಒನ್ ಡಾಕ್ಯುಮೆಂಟ್ ಇಂದ ಏನಾರ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾಗಿತ್ತಂತಂದ್ರೆ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದ ಮೆಟಾ ಟ್ಯಾಗ್ ಹ್ಯಾಸ್ ನೋ ಕಂಟೆಂಟ್, rather all of the information provided is specified with attributes. Okay, so meta tag ಒಳಗೆ ಏನಿರ್ತದೆ ಕಂಟೆಂಟ್ ಇರಂಗಿಲ್ಲ, ಎಲ್ಲಾನು attribute ನಾಗ ಸ್ಪೆಸಿಫೈಡ್ ಮಾಡ್ತಾನೆ. ಓಕೆ, the 2 attributes that are used to provide information are name and content. ಸೊ ಏನ್ ಯಾವ ಅಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ನೇಮ್ ಮತ್ತೆ ಕಂಟೆಂಟ್ ಅನ್ನೋದು ಅಟ್ರಿಬ್ಯೂಟ್ ನ ಯೂಸ್ ಮಾಡ್ತೀವಿ ಅಲ್ಲೇ ಮೆಟಾ ಎಲಿಮೆಂಟ್ ನಾಗ. ಓಕೆ, ಸೊ ಮೆಟಾ ಎಲಿಮೆಂಟ್ಸ್ ನಾಗ ನಾವು 2 attributes na use ಮಾಡ್ತೀವಿ. One is name and another one is content. Clear? Okay, the user makes up a name as the value of the name attribute and specifies information through the content attribute. Okay, so ನಾವು ಏನಾರ ಹೆಸರು ಕೊಡ್ಬೇಕಾಗಿತ್ತಂತಂದ್ರೆ ನೇಮ್ ಅಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಅದರದ್ದು ಏನಾರ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತಂತಂದ್ರೆ ಕಂಟೆಂಟ್ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಮೆಟಾ ಎಲಿಮೆಂಟ್ ಎದ್ರ ಸಲಾಗಿ ಯೂಸ್ ಮಾಡ್ತೀವಿ, ಸ್ಪೆಷಲಿ ಫಾರ್ ಗಿವಿಂಗ್ ದ ಅಡಿಷನಲ್ ಇನ್ಫಾರ್ಮೇಶನ್ ಸಲಾಗಿ ನಾವು ಮೆಟಾ ಎಲಿಮೆಂಟ್ ನ ಯೂಸ್ ಮಾಡ್ತೀವಿ. ಓಕೆ, ವಾಯ್ಸ್ ಇಸ್ ನಾಟ್ ಕ್ಲಿಯರ್? ಯಾಕೆ ಪ್ರೀತಿ ವಾಯ್ಸ್ ಕ್ಲಿಯರ್ ಅದ? ಫುಲ್ ಅದ ವಾಯ್ಸ್. ಇವನ್ ಸ್ವಲ್ಪ ಹೊರಗೆ ಬಂದು ಕೂಡು, ಇನ್ನೊಂದು 5 ನಿಮಿಷ. ನಂದ್ರೊಳಗೆ ಫುಲ್ ಅದ ಆವಾಜ್, ಉಳ್ಕಿದವ್ರಿಗೆ ಕೇಳ್ಸಾತದ ಆವಾಜ್? Clear with the voice, everybody? Video is not clear. Video irli idu ಕಾಣಿಸಾಕತ್ತದಿಲ್ಲ. ಬಟ್ this screen what I am sharing ಅದು ಕಾಣಿಸಾಕತ್ತದಿಲ್ಲ ಎಲ್ಲಾರ್ಗೂ. ನಾ ಕಾಣಿಸಲಿಲ್ಲ ಅಂದ್ರೆ ಬಿಡ್ರಿ, ನಾ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಿಮಗೆ ಏನ್ ಸ್ಕ್ರೀನ್ ಶೇರ್ ಮಾಡಾತಿಲ್ಲ ಅದು ಕಾಣಿಸಾತದೆ. ಓಕೆ ಓಕೆ, ನಾ ಸೈಡಿಗೆ ನಿಂತೀನಿ, ನಾನು ತಗೊಂಡು
ಇಟ್ಕೊಂಡು ಏನ್ ಮಾಡ್ತೀರಿ, ನಾನು ನೋಡ್ಬೇಡ್ರಿ. ಜಸ್ಟ್ ಲಿಸನ್ ಮೈ ವಾಯ್ಸ್ ಅಂಡ್ ಸಿ ದಿಸ್ ಕಂಟೆಂಟ್. ಓಕೆ, ಸ್ಕ್ರೀನ್ ಏನ್ ಶೇರ್ ಮಾಡಿನಲ್ಲ ಅದನ್ನ ನೋಡ್ರಿ. ಓಕೆ, ಬೋರ್ಡ್ ಬೇಕಾಗಿಲ್ಲಪ್ಪ ಯಾರಿಗೂ. ಬೋರ್ಡ್ ಮ್ಯಾಗ ನಾ ಏನೂ ಬರ್ದಿಲ್ಲ. ಓಕೆ, ಬೋರ್ಡ್ ಮ್ಯಾಗ ಏನೂ ಬರ್ದಿಲ್ಲ, ನಾ ಸ್ಕ್ರೀನ್ ನಾಗ ಎಕ್ಸ್ಪ್ಲೈನ್ ಮಾಡತ್ತೀನಿ. ಬೋರ್ಡ್ ಮ್ಯಾಗ ಬರೀ ಮೆಟಾ ಎಲಿಮೆಂಟ್ ಅಂತ ಅಷ್ಟೇ ಬರ್ದಿಟ್ಟಿನ, ಟಾಪಿಕ್ ಬರ್ದಿನ ಅಷ್ಟೇ. ಓಕೆ ಪ್ರೀತಿ, ಬೋರ್ಡ್ ಬೇಕಾಗಿಲ್ಲ ಅಪ್ಪಿ ನಿಮ್ಗೆ. ನಾ ಏನ್ ಸ್ಕ್ರೀನ್ ಶೇರ್ ಮಾಡಿನಲ್ಲ ಅದನ್ನ ಅಷ್ಟೇ ನೋಡ್ರಿ. ಓಕೆ, ಸೊ ಲಿಸನ್ ಮೈ ವಾಯ್ಸ್ ಅಂಡ್ ಸಿ ದ ಸ್ಕ್ರೀನ್, ದಟ್ ಈಸ್ ಎನಫ್. ಓಕೆ, ಸೊ ಮೆಟಾ ಎಲಿಮೆಂಟ್ ಏನ್ ಮಾಡ್ತದೆ, ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತದೆ. ಓಕೆ, ಸೊ ಏನಾರ ಅಡಿಷನಲ್ ಇನ್ಫಾರ್ಮೇಶನ್ಸ್ ಎಲ್ಲ ಬೇಕಾಗಿತ್ತಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ, ಮೆಟಾ ಎಲಿಮೆಂಟ್ ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದ ಡಾಕ್ಯುಮೆಂಟ್ ಕೊಡ್ಬೇಕಾಗಿತ್ತಂದ್ರೆ ಅದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 2 ಅಟ್ರಿಬ್ಯೂಟ್ಸ್ ಯೂಸ್ ಮಾಡ್ತೀವಿ. ಒನ್ ಇಸ್ ನೇಮ್ ಅಂಡ್ ಅನದರ್ ಒನ್ ಇಸ್ ದ ಕಂಟೆಂಟ್. ಓಕೆ, ಸೊ ನೇಮ್ ಅಂತಂದ್ರೆ ಏನಾರ ಹೆಸರು ಕೊಡೋದಿತ್ತು, ಟೈಟಲ್ ಕೊಡೋದಿತ್ತಂದ್ರೆ ನೇಮಿಗೆ ಹೋಗ್ತೀವಿ. ಏನಾರ ಇನ್ಫಾರ್ಮೇಶನ್ ಕೊಡೋದಾಗಿತ್ತಂತಂದ್ರ ಕಂಟೆಂಟಿಗೆ ಹೋಗ್ತೀವಿ ನಾವು. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಡತ್ತ ನೋಡ್ರಿ. ಮೆಟಾ ನೇಮ್ ಈಕ್ವಲ್ ಟು ಟೈಟಲ್, content equal to programming the web. Okay, so next meta name equal to author, content equal to the web. So ಏನಾರ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು, ಈ ಆಥರ್ ಇನ್ ಹೆಸರು ಇರ್ಲಿ, ಟೈಟಲ್ ಇನ್ ಹೆಸರು ಇರ್ಲಿ, ಸೊ ಅಲ್ಲೇ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಅಂತಂದ್ರೆ ನಾವು ಕಂಟೆಂಟ್ ಯೂಸ್ ಮಾಡ್ತೀವಿ. ಇಲ್ಲ ಅದ್ರ ಹೆಸರು ಕೊಡ್ಬೇಕಾಗಿತ್ತಂದ್ರೆ ನೇಮ್ ಯೂಸ್ ಮಾಡ್ತೀವಿ. ದಿಸ್ ಈಸ್ ಓನ್ಲಿ ಅಬೌಟ್ ದ ಮೆಟಾ ಎಲಿಮೆಂಟ್ಸ್. ಓಕೆ, ಜಸ್ಟ್ ಮೆಟಾ ಎಲಿಮೆಂಟ್ಸ್ ನಾಗ ಏನ್ ನೆನ್ಪಿಟ್ಕೋಬೇಕು, ಏನಾರ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಮೆಟಾ ಎಲಿಮೆಂಟ್ಸ್ ಗೆ ಹೋಗ್ತೀವಿ ಅಂತ ಹೇಳ್ಬೇಕು. ಓಕೆ, ಸೊ ಏನಾರ ಅಡಿಷನಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡೋದಿತ್ತಂತಂದ್ರೆ ಮೆಟಾ ಎಲಿಮೆಂಟ್ಸ್ ಗೆ ಹೋಗ್ತೀವಿ ಅಂತ ಹೇಳ್ಬೇಕು. ಸೊ ಅದ್ರಾಗ 2 ಅಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಒನ್ ಇಸ್ ನೇಮ್ and another one is content. Okay, one is name and another one is content. So name ಅಂತಂದ್ರೆ ನೇಮ್ ಕೊಡಕ್ ಹೋಗ್ತೀವಿ, ಕಂಟೆಂಟ್ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಡಕ್ ಹೋಗ್ತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಟ್ಟಾನ ಇದು. ಕ್ಲಿಯರ್ ಅಬೌಟ್ ದ ಮೆಟಾ ಎಲಿಮೆಂಟ್? So clear about the meta element, everybody raise your hands. Okay, so we may get only 2 marks question on that. Okay, okay, so everybody clear? Okay, it's good. So this completes your unit 1 and I have started with the unit 2. Okay, so unit 2 nin start madini. So just 2 topics are, one is meta element and another one is syntax of XHTML. Okay, so next class naga, naale class naga we'll go for the tags, different tags. Okay, so we'll go for the different tags. Understood? So time is about to end, it's 7 minutes. Okay, so ತಿಳಿತು ಅನ್ಕೋತೀನಿ. ಸೊ ಸಿಂಟ್ಯಾಕ್ಸ್ ಸ್ಟಾರ್ಟ್ ಮಾಡಿದ್ರಾಗ ಸೊ ಒಂದ್ ತಲೆಗೆ ಇಟ್ಕೋರಿ, ನಿಮ್ ಸಿಲೆಬಸ್ ಚೇಂಜ್ ಆಗ್ಯದ. ಕ್ವಶನ್ ಪೇಪರ್ಸ್ ಪ್ರಿವಿಯಸ್ಲಿ ರೆಫರ್ ಮಾಡ್ಬೇಕಾಗಿತ್ತಂತಂದ್ರ ಬರೀ ಜಾವಾ ಸ್ಕ್ರಿಪ್ಟ್ ತನ ಅಷ್ಟೇ ರೆಫರ್ ಮಾಡ್ಬೋದು ನೀವು. ಓಕೆ, ಓನ್ಲಿ ಸೆಕೆಂಡ್ ಅಂಡ್ ಥರ್ಡ್ ಯೂನಿಟ್ ಅಷ್ಟೇ ರೆಫರ್ ಮಾಡ್ಬೋದು ನೀವು. ಸೊ ಫಸ್ಟ್ ಯೂನಿಟ್ ನಾಗು ಒಂದ್ ಸ್ವಲ್ಪ ಚೇಂಜ್ ಆಗ್ಯದ ಅಂಡ್ 4th and 5th ಯೂನಿಟ್ ಆರ್ ನ್ಯೂವರ್ ಟು ಯು. ಓಕೆ, ಸೊ ಸೆಕೆಂಡ್ ಅಂಡ್ ಥರ್ಡ್ ಯೂನಿಟ್ ಇನ್ ನಿಮಗ್ ಸಿಗ್ತದೆ ಫುಲ್ ಕ್ವಶನ್ ಪೇಪರ್ಸ್ ನಾಗ. But 4th, 5th and 1st unit half you have to study thoroughly. ಯಾಕಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಸೆಟ್ ಆಗ್ತದೆ, ನಿಮ್ಗೆ ಹೆಂಗ್ ಕ್ವಶನ್ ಕೇಳ್ತಾನೆ ಗೊತ್ತಾಗಂಗಿಲ್ಲ. ಸೊ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎವ್ರಿಥಿಂಗ್. ಸೊ ಐ ವಿಲ್ ರೆಕಮೆಂಡ್ ಯು ಟು ಯೂಸ್ ದ ಟೆಕ್ಸ್ಟ್ ಬುಕ್ಸ್. ನಿಮ್ಗೆ ಎಷ್ಟೇ ಚಲೋ ನೋಟ್ ಸಿಕ್ಕಿದ್ರು ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ರಿ, ಟೆಕ್ಸ್ಟ್ ಬುಕ್ ಓದ್ರಿ. ಓಕೆ, ನಿಮ್ಗ ಇದ್ರಾಗ ಸಿಗ್ತಾವ್, ಈ ಬುಕ್ ಸಿಗ್ತದೆ ನಿಮ್ಗೆ. ಇಲ್ಲಿ ಬಂದ ಜೆರಾಕ್ಸ್ ಮಾಡಿಸ್ಕೋಕ್ ಆಗ್ಲಿಲ್ಲ ಅಂತಂದ್ರೆ ಇದು ಬುಕ್ ಅದ, ಟೆಕ್ಸ್ಟ್ ಬುಕ್. ಓಕೆ, ಇದ್ರ ಈ ಬುಕ್ ಸಿಗ್ತದೆ ನಿಮಗೆ. ಈ ಬುಕ್ ಅಂದ್ರೆ ಗೊತ್ತದಲ್ಲ, ಆನ್ಲೈನ್. ಓಕೆ, ಸೊ ರೈಟ್ ಇ ಬುಕ್ ಆಫ್ ವರ್ಲ್ಡ್ ವೈಡ್ ವೆಬ್ ಬೈ ರಾಬರ್ಟ್ ಡಬ್ಲ್ಯೂ ಹೆಬಸ್ಟಾ ಅಂತ ಹೇಳಿ. ಓಕೆ, ಸೊ ಆ ಒಂದು ಇ ಬುಕ್ ಸಿಗ್ತದೆ ನಿಮಗೆ, ಅದನ್ನು ನೀವು PDF ಮಾಡ್ಕೊಂಡು ಓದ್ಬೋದು. ಇಲ್ಲಿ ಬಂದು ನಿಮಗೆ ಜೆರಾಕ್ಸ್ ಮಾಡಿಸ್ಕೋಕ್ ಆಗ್ಲಿಲ್ಲ ಅಂತಂದ್ರೆ ಗೂಗಲ್ ಸರ್ಚ್ ದ ಇ ಬುಕ್ ಆಫ್ Robert W. Hebesta. The author name is Robert W. Hebesta. ಇಲ್ಲಿ ಬರೀತೀನಿ ನೋಡ್ಬೇಕಾದ್ರೆ. Just a minute. ವಾಟ್ಸಪ್ ನ ಹಾಕ್ತೀನಿ ತಗೋರಿ. ವಾಟ್ಸಪ್ ನಾಗ ಹೆಸರು ಹಾಕ್ತೀನಿ. ಸೊ ಅಲ್ಲೇ ನಿಮಗ ಈ ಬುಕ್ ಸಿಗ್ತದೆ ರಾಬರ್ಟ್ W. ಹೆಬೆಸ್ಟಾ ಅಂತ ಹೇಳಿ. ಸೊ ಅದನ್ನ ನೀವು
ತಗೋಬಹುದು. ಓಕೆ ಓಕೆ ಸೊ ಸಿಗ್ಲಿಲ್ಲ ಅಂತಂದ್ರೆ ಬಂದು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ರಿ. ಓಕೆ ಸೊ ಐ ವಿಲ್ ರೆಕಮೆಂಡ್ ಟು ಸ್ಟಡಿ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಓಕೆ ಓಕೆ okay any doubts in unit 1? So we have completed with unit 1. So any doubts in the unit 1? syllabus tagad nodri, innome syllabus tagad nodri, book tagad odri. Okay, if you get any doubts you can ask me anytime. Okay, so first unit be thorough by today or day after tomorrow. Okay, so assignment ella da nimdina